ಸುಜಾನ್ ಸ್ಟಾಕು ಈಗ ಬೈ ಮಾಡ್ಬೋದಾ ಬೇಡವಾ? ತುಂಬ ಟ್ರೆಂಡಲ್ಲಿ ನಡೀತಾ ಉಂಟು. ಫೈನ್. ಸೊ ನನ್ನ ಪ್ರಕಾರ ಈ ಸ್ಟಾಕ್ನ ನೀವೀಗ ಬೈ ಮಾಡೋದು ಬೇಡ ಅಂತ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಯಾವತ್ತಿದ್ರು ಗಾಳಿ ಸುದ್ದಿ ಗಾಳಿಯಲ್ಲೇ ಹೋಗುತ್ತೆ, ಅದು ಯಾವತ್ತೂ ನಿಲ್ಲಲ್ಲ. ಸೊ ಯಾವತ್ತೂ ಅದು ಬೇಸ್ ಗಟ್ಟಿಯಾಗಿ ದೆನ್ ಒಂದು ಬ್ರೇಕ್ಔಟ್ ಕೊಡುತ್ತೆ ಇಲ್ಲ ಬ್ರೇಕ್ ಡೌನ್ ಕೊಡುತ್ತೆ, ಆವಾಗ ನಾವು ಬೈ ಮಾಡ್ಬೋದು. ಫೈನ್. ಒಂದು 12 ರೂಪೀಸ್ ಹತ್ರ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತು. ಅದಾದ್ರ ಮೇಲೆ 1 ಮಂತ್ 2 ಮಂತ್ಸ್ ಅಷ್ಟೇನಾಯಿತು. ಅದಾದ್ರ ಮೇಲೆ ಮತ್ತೆ ಪುನಃ ಇದು ಎಮೋಷ್ನಲಿ ಟ್ರೇಡ್ ಆಗಿದೆ. ದಟ್ ಮೀನ್ಸ್ ಎಮೋಷ್ನಲಿ ಮೂವ್ ಆದ್ದು ಜಾಸ್ತಿ. ಯಾಕಂದರೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದೊಳ್ಳೆ ಲೋವರ್ ಹೈ ಫಾರ್ಮೇಷನ್ ಮಾಡಿ ಒಂದೊಳ್ಳೆ ಬ್ರೇಕ್ಔಟ್ ನೀಡ್ತು. ಅದಾದ್ರ ಮೇಲೆ ಇದು ಕಂಟಿನ್ಯೂಸ್ಲಿ ಮೂವ್. ಈ ಕಂಟಿನ್ಯೂಸ್ಲಿ ಮೂವ್ ಯಾಕಂದರೆ ನೀವು ನೋಡಿರ್ಬೋದು ನ್ಯೂಸಸ್ಸಲ್ಲಿ, ಎಸ್ ಇದು 1% ಮೂವ್ ಆಗಿದೆ, 2% ಮೂವ್ ಆಗಿದೆ. ಸೊ ಆವಾಗ ಏನು ಮಾಡ್ತಾರೆ ಅಂದರೆ ಮೋಸ್ಟ್ ಆಫ್ ದ ರಿಟೇಲರು ಆಲ್ರೆಡಿ ಕಡಿಮೆಯಲ್ಲಿ ಸಿಗ್ತಾ ಉಂಟು, ಇದೆಲ್ಲ ಪಾಸಿಟಿವ್ ನ್ಯೂಸ್ ಬರ್ತಾ ಉಂಟು. ಸೊ ಆವಾಗ ಅವರು ಕ್ವಾಂಟಿಟಿ ಜಾಸ್ತಿ ಮಾಡಿ ಬೈ ಮಾಡ್ತಾರೆ. ಹಾಗಾಗಿ ಈ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ನೀವು ನಾನು ಇಲ್ಲಿ ಬೈ ಮಾಡಿದ್ದೀನಿ, ನನಗೂ ಕೂಡ ಇದೇ ಥರ ಮೂವ್ ಬೇಕಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಸೊ ಇಲ್ಲಿ ನೋಡಿ, ಇದು ಇಲ್ಲಿಂದ ಒಂದು ಬ್ರೇಕ್ಔಟ್ ಆದ್ರ ಮೇಲೆ ಈ ರೆಸಿಸ್ಟೆನ್ಸ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ವೆಲ್ ಆ್ಯಂಡ್ ಗುಡ್. ಈ ರೆಸಿಸ್ಟೆನ್ಸ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ವೆಲ್ ಆ್ಯಂಡ್ ಗುಡ್. ಯಾಕಂದರೆ ಇದು ಎಮೋಷ್ನಲ್ ಜಾಸ್ತಿ ಟ್ರೇಡ್ ಆಯಿತು, ನಾಟ್ ಟೆಕ್ನಿಕಲಿ. ಸೊ ಯಾವತ್ತೂ ಒಂದು ನ್ಯೂಸ್ ಬೇಸ್ ಇರುತ್ತೆ ಅಥವಾ ಯಾವುದೋ ಒಂದು ಇಲೆಕ್ಷನ್ ಇರುತ್ತೆ, ಆವಾಗ ಇದು ಎಮೋಷ್ನಲ್ ಜಾಸ್ತಿ ಟ್ರೇಡ್ ಆಗುತ್ತೆ. ಬರೀ ಸುಜಲಾನ್ ಅಲ್ಲ, ಯಾವುದೇ ಒಂದು ಸ್ಟಾಕು ಎಮೋಷ್ನಲ್ ಜಾಸ್ತಿ ಟ್ರೇಡ್ ಆಗುತ್ತೆ ಕಂಪೇರ್ ಟು ಟೆಕ್ನಿಕಲಿ. ಸೊ ಯಾವಾಗ ಇದು ಟೆಕ್ನಿಕಲ್ ವರ್ಕ್ ಆಗುತ್ತೆ ಆವಾಗ ನಾವು ಹೇಳ್ಬೋದು ಎಸ್ ಇದು ಒಂದೊಳ್ಳೆ ಟ್ರೇಡ್ ಅಥವಾ ಒಂದೊಳ್ಳೆ ಮೂಮೆಂಟಮ್ ಈ ಲೆವೆಲಿಂದ ಸಿಗ್ಬೋದು ಅಂತ. ಫೈನ್. ಸೊ ಈಗ ಸುಜಲಾನ್ ಎನರ್ಜಿ ಕರೆಂಟ್ ಸಿಚುವೇಶನ್ ನೋಡಿದರೆ ಸ್ವಲ್ಪ ಹೋಲ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು, ಅದಾದ್ರ ಮೇಲೆ ಸೈಡ್ ವೇಸ್ ಆಯಿತು ಕಂಪ್ಲೀಟ್ಲಿ. ದಟ್ ಮೀನ್ಸ್ 2012 ಬ್ರೇಕ್ ಡೌನ್ ಆಯಿತು. ಅದಾದ ಮೇಲೆ 2022-23 ತನಕ ಕಂಪ್ಲೀಟ್ಲಿ ಸೈಡ್ ವೇಸ್ ಇತ್ತು. ದಟ್ ಮೀನ್ಸ್ 35ಇಂದ ಸಮಥಿಂಗ್ 0 ಅಥವಾ 1 ರೂಪಿ ರೇಂಜಲ್ಲಿ ಇದು ಕನ್ಸಲ್ಟಿಂಗ್ ಮಾಡ್ತಾಯಿತ್ತು. ಅದಾದ್ರ ಮೇಲೆ ಒಂದು ಬ್ರೇಕ್ಔಟ್ ಕೊಡ್ತು. ಬಟ್ ಈಗ ಬ್ರೇಕ್ಔಟು 44ಕ್ಕಿಂತ ಅಪ್ಸೈಡಲ್ಲಿ ಸ್ವಲ್ಪ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಫಸ್ಟ್ ಟೈಮ್ ಬ್ರೇಕ್ ಔಟ್ ಆಯಿತು. ಇಲ್ಲಿಂದ ಈಗ ಫಸ್ಟ್ ಹೋಗಿದ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವತ್ತಿದ್ರು ಫಸ್ಟ್ ಟೈಮ್ ಸಪೋರ್ಟು ಅಥವಾ ಫಸ್ಟ್ ಟೈಮು ರೆಸಿಸ್ಟೆನ್ಸ್ ಯಾವಾಗ ಹಿಟ್ ಮಾಡ್ತದೆ ಅದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರ್ತಾರೆ. ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಟ್ರೆಂಡ್ನ ಡೈಜೆಸ್ಟ್ ಮಾಡಬೇಕು. ದ್ಯಾಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಬೇಕು, ಇಲ್ಲಿ ಸ್ವಲ್ಪ ಕನ್ಸಲ್ಟಿಂಗ್ ಆಗಬೇಕು. ಅದಾದ್ರ ಮೇಲೆ ಇಲ್ಲಿಂದ ಬ್ರೇಕ್ಔಟ್ ಆದರೆ ನ್ಯೂ ಪೊಸಿಷನ್ ಆಗಿರ್ತಲ್ಲ, ಸ್ವಲ್ಪ SL ಆಗುತ್ತೆ, ಸ್ವಲ್ಪ ನ್ಯೂ ಪೊಸಿಷನ್, ನ್ಯೂ ಬಯರ್ಸ್ ಕೂಡ ಆ್ಯಡ್ ಆಗ್ತಾನೆ. ಅಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದೇ ಫ್ಲೋ ಅಲ್ಲಿ ನಾವು ಟ್ರೇಡ್ ಮಾಡಲಿಕ್ಕೆ ಹೋಗಿದ್ರೆ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ ಮೀನ್ಸ್ ಈಗ 40 ಹತ್ರ ಕೂಡ ಹೋದರೆ ಸ್ವಲ್ಪ ಇಲ್ಲಿ ಕನ್ಸಲ್ಟಿಂಗ್ ಮಾಡ್ತದೆ. ದಟ್ ಮೀನ್ಸ್ ಇದು 1-2 ಮಂತ್ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರು ಕೂಡ 90 ಹತ್ರ ಹೋಗೋ ಚಾನ್ಸಸ್ ಉಂಟು. ಇಲ್ಲ ಅಂದರೆ ಇದೇ ಫ್ಲೋಲ್ಲಿ ಹೋಗಿ ಸ್ವಲ್ಪ ಸೆಲ್ಲಿಂಗ್ ಬಂದು ದೆನ್ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದ್ರೆ ಇಲ್ಲಿ ಒಂದೊಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು. ಬಟ್ ನನ್ನ ಪ್ರಕಾರ 44 ಅಥವಾ 50ಕ್ಕಿಂತ ಅಪ್ಸೈಡಲ್ಲಿ ಮೂಮೆಂಟಮ್ ಸ್ವಲ್ಪ ಸ್ಲೋ ಉಂಟು. ಬಿಕಾಸ್ ಇದು ಸಮಥಿಂಗ್ 410ಇಂದ ಬಂದಿದೆ. ದಟ್ ಮೀನ್ಸ್ 410ಇಂದ ಬ್ರೇಕ್ ಡೌನ್ ಆಗಿದೆ. ದಟ್ ಮೀನ್ಸ್ ಅಲ್ಲಿಂದ ಸೆಲ್ಲಿಂಗ್ ಬಂದಿದ್ದು ಈಗ ಸ್ವಲ್ಪ ರಿಕವರಿ ಆಗ್ತಾ ಉಂಟು. ಫೈನ್. ಸೊ ಅದಕ್ಕೆ ನೀವು ಟೆಕ್ನಿಕಲಿ ನೋಡ್ತಾ ಇದ್ದು ನನ್ನ ಪ್ರಕಾರ 110ವರೆಗೆ ಮೂಮೆಂಟಮ್ ಸ್ವಲ್ಪ ಸ್ಲೋ ಇರೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಿಲ್ಲ ಅಂದರೆ, ಇಫ್ ಇನ್ ಕೇಸ್ ಹೋಲ್ಡ್ ಮಾಡ್ತು, ತುಂಬ 1 ವರ್ಷ ಇಲ್ಲೇ ಹೋಲ್ಡ್ ಮಾಡ್ತು, ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಂದರೆ 100 ತನಕ ಒಂದೊಳ್ಳೆ ಮೂಮೆಂಟಮ್ ಬಂದೇ ಬರ್ತಾರೆ. ಬಿಕಾಸ್ ಆವಾಗ 2027 ಬರ್ತಾರೆ. ಆವಾಗ ಮೋದಿಯವರು ವಿಂಡ್ ಎನರ್ಜಿಗೆ ಎಷ್ಟು % ಬೇಕಂತ ಕೂಡ ಹೇಳಿದ್ದಾರೆ. ಸೊ ಆವಾಗ ಒಂದು ನ್ಯೂಸಲ್ಲಿ ಇದೇ ಥರ ಮೂಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈಗ ಅದೊಂದು ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಆ ಟ್ರೆಂಡು ಕೂಡ ಹೋಯಿತು, ಆ ನ್ಯೂಸಸ್ಸು ಕೂಡ ಹೋಯಿತು. ಸೊ ಅದಕ್ಕೆ ಸ್ವಲ್ಪ ಇದು ವೆಯ್ಟ್ ಮಾಡೋದು ಬೆಟರ್ ಅಂತ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ದಟ್ ಮೀನ್ಸ್ ಪೊಸಿಷನ್ ಇದ್ದರೆ ನೀವು ಈ ಟ್ರೆಂಡ್ನ 50% ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು 10 ಹತ್ರ ಪ್ಲ್ಯಾನ್ ಮಾಡಿದರೆ, ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ 44 ಹತ್ರ ಸ್ವಲ್ಪ ಕ್ವಾಂಟಿಟಿ ಸಣ್ಣದು ಟ್ರೇಡ್ ಮಾಡಿದರೆ ಬೆಟರ್ ಅಂತ. ಬಿಕಾಸ್ ನಮ್ಗೆ ಅಪ್ಸೈಡಲ್ಲಿ ಮತ್ತು ಚಾನ್ಸಸ್ ಸಿಗುತ್ತೆ. ಇದೇನು ಕೈತಪ್ಪಿ ಹೋಗಲ್ಲ, ಇದೇನು ನಾಳೆನ 1000 ಹೋಗಲ್ಲ. ಸೊ ಇದು ಹೋಲ್ಡ್ ಮಾಡಿ ಹೋಗೋದು. ಸೊ ನೀವು ಎಮೋಷ್ನಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಕೈ ತಪ್ಪಿ ಹೋಯಿತು, ನಮ್ಗೆ ಸಿಗೋದಿಲ್ಲ, ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ನೆಸೆಸರಿ ನಿಮಗೆ ಲಾಸಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಈಗ ಆಲ್ರೆಡಿ ಪೊಸಿಷನ್ ಇದ್ದವರು ಸಂತಿ ನಿಮ್ಮದು ಒಳ್ಳೆಯ ಒಂದು ಪ್ರಾಫಿಟ್ ಆಗಿದೆ ಅಂದರೆ ಒಂದು ಹಾಫ್ ಕ್ವಾಂಟಿಟಿ ಬುಕ್ ಮಾಡಿಬಿಡಿ. ಬಿಕಾಸ್ ಈಗ ಇಫ್ ಇನ್ ಕೇಸ್ ಇಲ್ಲಿಂದ ಅನ್ನೆಸೆಸರಿ ರಿವರ್ಸ್ ಆಯಿತು ಅಂದರೂ ಕೂಡ ನಿಮ್ಮದು ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋದು ಬೇಡ. ಸೊ ಅದಕ್ಕೆ ಇಲ್ಲಿಂದ ಸ್ವಲ್ಪ ನೀವು ಪ್ರಾಫಿಟ್ ಬುಕ್ ಮಾಡಿ. ಇಲ್ಲಾಂದರೆ 70% 80% ಪ್ರಾಫಿಟ್ನ ಬುಕ್ ಮಾಡಿದ್ರೆ ಐ ಥಿಂಕ್ ಬೆನಿಫಿಷಿಯಲ್ ಅಂತ. ಇಫ್ ಇನ್ ಕೇಸ್ ನೀವು ದಟ್ ಮೀನ್ಸ್ ಟ್ರೈಲಿಂಗ್ ಎಸಲ್ಲಿದ್ದರೆ ಪ್ರೀವಿಯಸ್ ಕ್ಯಾಂಡಲ್ ಲೋ, ದಟ್ ಮೀನ್ಸ್ ಈಗ
ಪ್ರೀವಿಯಸ್ ಕ್ಯಾಂಡಲ್ ಲೋ ಅಂದರೆ 30 ಹತ್ರ ನಿಮ್ಮದು ಎಸ್ ಎಲ್ ಇರಬೇಕು ಇಫ್ ಇನ್ ಕೇಸ್ ನೀವು 10 ಅಥವಾ 12 ಹತ್ರ ಪ್ಲಾನ್ ಮಾಡಿದ್ರಿ. ಸೊ ನನ್ನ ಪ್ರಕಾರ ಅದೇ 44ಕ್ಕಿಂತ ಅಪ್ಸೈಡಲ್ಲಿ ಮೂಮೆಂಟಮ್ ಸ್ವಲ್ಪ ಸ್ಲೋ ಇರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಯಾಕಂದರೆ ಇದು ಸ್ವಲ್ಪ ಕನ್ಫ್ಯೂಸ್ ಉಂಟು, ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಉಂಟು. ಸೊ ಅದಕ್ಕೆ ಇಲ್ಲಿ ಮೂಮೆಂಟಮ್ ಸ್ವಲ್ಪ ಸ್ಲೋ ಇರೋ ಚಾನ್ಸಸ್ ಉಂಟು ಟಿಲ್ 130 120 ತನಕ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ ನಿಮ್ಮದು ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಟ್ಟರೆ ಬೆಟರ್. ಇಫ್ ಇನ್ ಕೇಸ್ ನೀವು ಮುಂಚೆ ಇದರಲ್ಲಿ ಪ್ರಾಫಿಟ್ ಮಾಡಿ ಅಗೇನ್ ಇಲ್ಲಿ ನೀವು ಪೊಸಿಷನ್ನ ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ ನೀವು ಪ್ರೀವಿಯಸ್ ಕ್ವಾಂಟಿಟಿ ಅಷ್ಟು ಇಡಬೇಡಿ, ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಡಿ. ಬಿಕಾಸ್ ಆ ಒಂದು ಟ್ರೆಂಡು, ಆ ಒಂದು ಎಮೋಷ್ನಲ್ಲು ಇದರಲ್ಲಿ ಸ್ವಲ್ಪ ಫೇಡ್ ಔಟ್ ಆಗಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಉಂಟು. ಬಟ್ ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ ಕೂಡ 44 ಹತ್ರ ಪ್ಲ್ಯಾನ್ ಮಾಡ್ಬೋದು. ಆವಾಗ ಇದರ ಎಸ್ ಎಲ್ಲು 30 ಹತ್ರ ಇರ್ಬೋದು ಈಗ ಕರೆಂಟ್ ಸಿಚುವೇಷನಲ್ಲಿ. ಇಫ್ ಇನ್ ಕೇಸ್ ಈ ಮಂತ್ ಒಂದು ಹೋಲ್ಡ್ ಮಾಡಿ ಸಮ್ ಕೈಂಡ್ ಆಫ್ ಹೀಗೆ ಇನ್ಸೈಡ್ ಟೈಪ್ ಕ್ಯಾಂಡಲ್ ಆಗಿ ಹೋಲ್ಡ್ ಮಾಡಿದರೆ ನೀವು ಇದು ಪ್ರೀವಿಯಸ್ ಕ್ಯಾಂಡಲ್ ಲೋ ಉಂಟಲ್ಲ, ದಟ್ ಮೀನ್ಸ್ ಇದು 36 ಉಂಟಲ್ಲ, ನೀವು ಇಲ್ಲಿ ಎಸ್ ಎಲ್ ಇಟ್ಟು ಪ್ಲ್ಯಾನ್ ಮಾಡ್ಬೋದು ಅಪ್ಸೈಡ್ ಡೈರೆಕ್ಷನಲ್ಲಿ. ಫೈನ್. ಸೊ ನನ್ನ ಪ್ರಕಾರ ಸ್ವಲ್ಪ ರಿಸ್ಕಿನೇ, ಬಟ್ ಮಾಡ್ಬೋದು, ಬಟ್ ರಿಸ್ಕಿನೇ, ಬಟ್ ಪೇಷನ್ಸ್ ಇದ್ದರೆ ಮಾತ್ರ. ಬಿಕಾಸ್ ಈ ಥರ ಮೂಮೆಂಟಮು ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಇದೊಂದು ನ್ಯೂಸ್ ಬೇಸ್ ಮೂಮೆಂಟಮ್, ಇದು ಒಂದು ಎಮೋಷ್ನಲ್ ಮೂಮೆಂಟಮ್. ದಟ್ ಮೀನ್ಸ್ ಇದು ಟೆಕ್ನಿಕಲ್ ಲೆಸ್ಸು, ಎಮೋಷ್ನಲ್ ಜಾಸ್ತಿಯಾಗಿ ಈ ಥರ ಮೂಮೆಂಟಮ್ ಬಂದು ಅದೇ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಇಲ್ಲಿ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಮೂಮೆಂಟಮ್ ಬರ್ಬೋದು. ನೀವು ಡೈಲಿ ಎಲ್ಲ ಪೋರ್ಟ್ಫೋಲಿಯೋ ಚೆಕ್ ಮಾಡಿದರೆ ನಿಮ್ಮದು ಸ್ವಲ್ಪ ಸೈಕಾಲಜಿ ಇಶ್ಯೂ ಆಗಿ ನೀವು ಅಲ್ಲಿ ಸ್ಕ್ವೇರ್ ಆಫ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಪೊಸಿಷನ್ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದರೆ ಬೆಟರ್ ಅಥವಾ ಇನ್ವೆಸ್ಟಿಂಗ್ ಮಾಡಿದರೆ ಬೆಟರ್. ಬಿಕಾಸ್ ಯಾಕಂದರೆ ನಿಮ್ಮದು ಇಲ್ಲಿ ಮೂಮೆಂಟಮ್ ಸ್ಲೋ ಇರುತ್ತಲ್ಲ, ಸೊ ಆವಾಗ ಏನಾಗುತ್ತೆ ಅಂದರೆ ನಿಮ್ಮದು ಮನಿ ಇಲ್ಲಿ ಸ್ಟಕ್ ಆಗುತ್ತೆ. ನೀವು ಇಲ್ಲಿ ತೆಗಿಲಿಕ್ಕೆ ಕೂಡ ಆಗಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಕೂಡ ಆಗಲ್ಲ, ಒಂದು ಎಮೋಷ್ನಲ್ ಇನ್ವಾಲ್ವ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಸ್ವಲ್ಪ ಇಲ್ಲಿ ಕ್ವಾಂಟಿಟಿ ಲೆಸ್ ಇಟ್ಟರೆ ಆ ಮನಿಯು ಸ್ವಲ್ಪ ಮ್ಯಾಟರ್ ಆಗಲ್ಲ. ಹೋಪ್ ನಿಮ್ಗೆ ಈ ವಿಡಿಯೋಯಿಂದ ಏನಾದರೂ ಕಲೀಲಿಕ್ಕೆ ಸಿಕ್ತಂತ ಅಂದ್ಕೊಳ್ತೀನಿ. ನಿಮ್ಗೆ ಇದೇ ರಿಲೇಟೆಡ್ ವಿಡಿಯೋ ಬೇಕಂದರೆ ಅಥವಾ ಇದೇ ರಿಲೇಟೆಡ್ ಮತ್ತು ಸ್ಟಾಕಿನ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.